ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಡಿಮಾರ್ಟ್ ಶಾಪಿಂಗ್ ಇನ್ ಡೀಟೇಲ್ ಆಗಿ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ, ಅದೇ ಧನಿಯಾ ಪೌಡರ್ ಬಳಸಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಡಿಮಾರ್ಟ್ MLA ಲೇಔಟಲ್ಲಿ ಇರೋ ಡಿಮಾರ್ಟಲ್ಲಿ ಹೋಗಿದ್ವಿ. ನಾನು ಪ್ರೈಸ್ ಎಲ್ಲ ಏನು ತೋರಿಸಿಲ್ಲ, ನನಗೇನೇನು ಬೇಕೋ ಅದು ಮಾತ್ರ ಶಾಪಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಏನು ತೊಗೊಳೋದಿರಲಿಲ್ಲ, ಅದರಿಂದ ನಾನು ಏನೇನು ಬೇಕೋ ಅಲ್ಲಿ ಮಾತ್ರ ಹೋಗಿದ್ದೀನಿ. ಈ ಥರ ಕ್ಯೂಟಾಗಿ ಬಾಕ್ಸ್ಗಳೆಲ್ಲ ಇದ್ವು, ಲಂಚ್ ಬಾಕ್ಸ್ಗಳು 99, 149, ಬರೀ 49ಇಂದನೇ ಸ್ಟಾರ್ಟಿಂಗ್ ಇದ್ವು. ಈ ಟೈಮ್ ಡಿನ್ನರ್ ಸೆಟ್ ತುಂಬ ಚೆನ್ನಾಗಿತ್ತು. ಡಿನ್ನರ್ ಸೆಟ್ ಅಲ್ಲದೆ ಈ ಥರ ಪ್ಲೇಟ್ಗಳು ಇದ್ವು, ಅರೌಂಡ್ 39ಇಂದ ಸ್ಟಾರ್ಟಿಂಗ್ ಅನಿಸುತ್ತೆ. ಮಗ್ಗಳ ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು, ವೆರೈಟಿ ಇತ್ತು. ಬರೀ 17 ರುಪೀಸಿಂದನೂ ಸ್ಟಾರ್ಟಿಂಗ್ ಇತ್ತು. ಗ್ಲಾಸ್ ವಾಟರ್ ಬಾಟಲ್ ಇತ್ತು, ಇದು 99 ಇತ್ತು. ಸೇಮ್ ಹೋಮ್ ಸೆಂಟರಲ್ಲೂ ಸೇಮ್ ಇದೆ, ಇದೇ ಥರ 99 ರುಪೀಸೇ ಅನಿಸುತ್ತೆ. MLE ಲೇಔಟ್ ಡಿಮಾರ್ಟಲ್ಲಿ 3rd ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ಗ್ರೋಸರಿ ಮಾತ್ರ ಸಿಗುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಹೋಮ್ ಡೆಕೋರ್ ಐಟಮ್ ಮಾತ್ರ ಸಿಗುತ್ತೆ, 3rd ಫ್ಲೋರಲ್ಲಿ ಈ ಥರ ಬ್ಯಾಗ್ಸ್ ಮತ್ತು ಕ್ಲಾತ್ಸು ಸಿಗುತ್ತೆ. ನನ್ನ ತಂಗಿ ಬ್ಯಾಗ್ ನೋಡ್ತಾ ಇದ್ದಾಳೆ, ಅವಳು ಒಂದು ತೊಗೊಂಡ್ಲು ಬ್ಯಾಗು. ಯಾವುದು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. 99 ರುಪೀಸಿಂದನೂ ಇತ್ತು ಬ್ಯಾಗು, ಸ್ಲಿಮ್ ಬ್ಯಾಗೂ ಇತ್ತು, ಹ್ಯಾಂಡ್ ಬ್ಯಾಗೂ ಇತ್ತು. ಅವಳು ಅಲ್ಲಿ ನೋಡ್ತಾ ಇರೋದ್ರಲ್ಲಿ ಎರಡರಲ್ಲಿ ಒಂದು ತೊಗೊಂಡಿದ್ದಾಳೆ. ನಮ್ಮದು ಬೇಗನೆ ಶಾಪಿಂಗ್ ಮುಗೀತು, ಅರೌಂಡ್ ಹಾಫ್ ಆನ್ ಅವರ್ 1 ಅವರಲ್ಲೆಲ್ಲ ಮನೇಲೇ ಇದ್ವಿ. ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಕ್ಕೆ ಅರೌಂಡ್ 3800 ರುಪೀಸ್ ಏನೋ ಬಿಲ್ ಆಯಿತು. ಇದು ಸರ್ವಿಂಗ್ ಪ್ಲೇಟ್, ಸ್ನ್ಯಾಕ್ಸ್ ಏನಾದರೂ ಮಾಡಿದಾಗ ಸರ್ವಿಂಗ್ ಪ್ಲೇಟ್, ಈ ಥರದ್ದು ನಾನು 3 ತೊಗೊಂಡಿದ್ದೀನಿ. ಡಿಸೈನ್ ಬೇರೆ ಬೇರೆ ಇದೆ, 39 ರುಪೀಸ್ ಈಚ್ ಅನಿಸುತ್ತೆ. ಇದು ಇನ್ನೊಂದು ಥರದ್ದು ಸ್ನ್ಯಾಕ್ಸ್ ಸರ್ವಿಂಗ್ ಪ್ಲೇಟ್ಗಳೇ, ಇದು 39 ರುಪೀಸ್ ಈಚ್ ಅನಿಸುತ್ತೆ. 2 ತೊಗೊಂಡಿದ್ದೀನಿ, ಈ ಥರದ್ದೊಂದು ಬೌಲ್ ತೊಗೊಂಡಿದ್ದೀನಿ. ಇದು ಬೈ 1 ಗೆಟ್ 1 ಇತ್ತು. ಮಾಮಾ ಅರ್ತ್ ಬಾಡಿ ಲೋಷನ್ನು ಅದು ಒಂದು ತೊಗೊಂಡಿದ್ದೀನಿ. ಪಾಪುಗೆ ಸಮ್ಮರ್ಗೆ ಅಂತ ಈ ಥರದ್ದು ಒಂದು 3 ಕ್ಲಾತ್ ತೊಗೊಂಡಿದ್ದೀನಿ, ಬನಿಯನ್ ಟೈಪಲ್ಲಿ. ಇದು ಚೆನ್ನಾಗಿರುತ್ತೆ ಸಮ್ಮರ್ ಟೈಮಲ್ಲಿ ಹಾಕೋಕ್ಕೆ ಅಂತ. ಇದು ಒಂದು ಟೀ ಶರ್ಟ್ 79 ರುಪೀಸ್ ಇತ್ತು. ಇದೊಂದು ಬ್ಯಾಗ್ ತೊಗೊಂಡ್ಲು, ಇದು 199, ಅರೌಂಡ್ 200 ರುಪೀಸ್ ಅನಿಸುತ್ತೆ. ಇದು ಸಿಂಗಲ್ ಬೆಡ್ ಸ್ಪ್ರೆಡ್. ಇದು ನಮ್ಮ ಮನೇಲಿ ಒಂದು ಹಾಲಲ್ಲಿ ದಿವಾನ ಇದೆ, ಅದಕ್ಕೊಂದು ಹಾಕೋಕೆ ಅಂತ ತೊಗೊಂಡೆ ನಾನು. ಇದು 199 ರುಪೀಸ್ ಅನಿಸುತ್ತೆ. ಕ್ಲಾತ್ ಚೆನ್ನಾಗಿತ್ತು. ನಾನು ಗೋಧಿ ಹಿಟ್ಟು ರೆಡಿ ತೊಗೊಳ್ಳಲ್ಲ, ನಾನು ಗೋಧಿ ತೊಗೋತೀನಿ. ಅದಕ್ಕೆ ನಾನು ಸ್ವಲ್ಪ ಕಾಳುಗಳನ್ನ ಮಿಕ್ಸ್ ಮಾಡಿ ಹಾಕಿಸ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ. ಇದು ಜಾಮೂನ್ ಪ್ಯಾಕೆಟು, ಇದು 17 ರುಪೀಸ್ ಅನಿಸುತ್ತೆ, 17 ರೂಪಾಯಿ ಅನಿಸುತ್ತೆ. ಇದು 2 ಮಗ್ ತೊಗೊಂಡಿದ್ದೀನಿ. ಇದು ನೋಡೋಕೆ ಮಣ್ಣಿನ ಥರ ಕಾಣಿಸುತ್ತೆ, ಬಟ್ ಇದು ಮಣ್ಣಿಂದಲ್ಲ. ಇದು ನಾನು ಇಷ್ಟೇ ತೊಗೊಂಬಂದಿರೋದು, ನಾನು ಎಲ್ಲನೂ ಇನ್ ಡೀಟೇಲಾಗಿ ಏನು ತೋರಿಸಿಲ್ಲ. ತಂದಿರೋದೆಲ್ಲ ಎತ್ತಿಡೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾವು ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ನನಗೆ ಎತ್ತಿಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈಗ ಧನಿಯಾ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಧನಿಯಾ 3 kg ಇದೆ. ಇದು ನಮ್ಮ ಅಮ್ಮನ ರೆಸಿಪಿ. ಇನ್ ಡೀಟೇಲಾಗಿ ನಮ್ಮ ಅಮ್ಮನೇ ಮಾಡೋದು ಇದೆಲ್ಲ, ನನಗೆ ಅಷ್ಟು ಗೊತ್ತಿಲ್ಲ. ಫಸ್ಟ್ ಈ ಥರ ಧನಿಯಾ ಎಲ್ಲ ಕ್ಲೀನ್ ಮಾಡ್ಕೋತಾರೆ, ಏನೇನು ಬೇಕು ಅಂತ ಒಂದು ಹತ್ರ ಜೋಡಿಸ್ಕೋತಾರೆ, ಎಲ್ಲ ಫಸ್ಟೇ ತಂದು ಇಟ್ಕೊಂಡಿರ್ತಾರೆ. ನಾನು ಮಾಡುವಾಗ ಹೇಳ್ತೀನಿ ಎಷ್ಟೆಷ್ಟು ಗ್ರಾಮ್ ಹಾಕ್ಕೊಂಡಿದ್ದಾರೆ ಅಂತ. ಅಕ್ಕಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದಾರೆ. ಸ್ವಲ್ಪನೇ ಬ್ಯಾಚ್ ವೈಸ್ ಮಾಡಿಕೊಂಡು ಈ ಥರ ಧನಿಯಾನ 3 kg ಇದೆ. ಧನಿಯಾ 3 kgನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾರೆ. ಧನಿಯಾ ಫಸ್ಟ್ ಬಿಸಿಲಲ್ಲಿ ಒಣಗಿಸಿರಬೇಕು, ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟ್ ಒಂದು ದೊಡ್ಡ ಪಾತ್ರೆಗೆ ಹಾಕೊತಾರೆ. ಧನಿಯಾ ಹುರಿಯಬೇಕಾದ್ರೆ ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ಒಣಗಿದ್ರೆ ನಾವು ಟೈಮ್ ಏನು ಬೇಕಾಗಲ್ಲ ಹುರಿಯೋದಕ್ಕೆ. ಧನಿಯಾ 3 kg ಇರೋದ್ರಿಂದ ನಾವು ಮಿಕ್ಕಿದ್ದೆಲ್ಲ ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದಾರೆ. ಇದು ಸಾಸಿವೆ ಒಂದು 200 ಗ್ರಾಮ್ ಇದೆ. ಸಾಸಿವೆ ಇದು ಚಿಟಪಟ ಅಂತ ಸಿಡಿಯುತ್ತೆ, ಅಲ್ಲೇವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಗೊತ್ತಾಗುತ್ತೆ, ಸೌಂಡ್ ಬರುತ್ತೆ ನಿಮಗೆ ಲಾಸ್ಟಲ್ಲಿ. ರೋಸ್ಟ್ ಆದಮೇಲೆ ಇದನ್ನು ಸಪ್ರೇಟ್ ಇಡಬೇಕು, ಧನಿಯಾ ಜೊತೆ ಹಾಕಬಾರ್ದು. ಲೋ ಫ್ಲೇಮಲ್ಲೇ ಇದೆಲ್ಲ ಹುರ್ಕೋಬೇಕು. ಇದಾದಮೇಲೆ ಮೆಂತ್ಯ ಹಾಕ್ಕೊಂಡಿದ್ದಾರೆ, ಮೆಂತ್ಯನೂ 200 ಗ್ರಾಮ್ ಇದೆ. ಮೆಂತ್ಯ ಕೂಡ ಕಲರ್ ಚೇಂಜ್ ಆಗುತ್ತೆ, ಅಲ್ಲೇವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಜೀರಿಗೆ ತೊಗೊಂಡಿದ್ದಾರೆ, ಜೀರಿಗೆನೂ 200 ಗ್ರಾಮ್ ಇದೆ. ಇದು ಆಲ್ಮೋಸ್ಟ್ ಎಲ್ಲನೂ 200 ಗ್ರಾಮೇ ತೊಗೊಂಡಿರೋದು. ಜೀರಿಗೆನೂ ಸ್ವಲ್ಪ ಸಿಡಿಯುತ್ತೆ, ಅಲ್ಲೇವರೆಗೂ ರೋಸ್ಟ್ ಮಾಡಿಕೊಂಡು. ಚಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ಸ್ವಲ್ಪ ಪುಡಿ ಮಾಡ್ಕೋಬೇಕು. ನಾನು ಈ ಥರ ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ. ಚಕ್ಕೆನೂ ಇನ್ನೂ ಸ್ವಲ್ಪ ಪುಡಿ ಮಾಡಿಕೊಂಡು ಅದು ರೋಸ್ಟ್ ಮಾಡಿದ್ರೆ ಆಯಿತು. ಪೆಪ್ಪರ್ ಕೂಡ ಒಂದು 200 ಗ್ರಾಮ್ ಇದೆ. ಇದು ಲವಂಗನೂ 200 ಗ್ರಾಮ್ ಇದೆ. ಎಲ್ಲನೂ ಮೆಜರ್ ಮಾಡೇ ತೊಗೊಂಡಿರೋದು. ನಾನು 250 ಗ್ರಾಮ್ ತೊಗೊಂಡು ಬಂದ್ರೂ 200 ಗ್ರಾಮೇ ಅವ್ರು ತೊಗೊಂಡಿರೋದು.
ಕಡಲೆ ತೊಗೊಂಡಿದ್ದಾರೆ. ಈ ಕಡಲೆ ಮಾತ್ರ 200 ಗ್ರಾಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ಒಂದು 1/4 kg ಅಂದ್ಕೊಳ್ಳಿ, ಒಂದು 250 ಗ್ರಾಮ್ ಇದೆ. ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ಸ್ವಲ್ಪ ಹಸಿ ಹಸಿ ಆಗೇ ಇರುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 4 ಮಿನಿಟ್ಸ್ 5 ಮಿನಿಟ್ಸ್ ಜಾಸ್ತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ತೊಗೊಂಡಿದ್ದಾರೆ. ಕಡಲೆಬೇಳೆನೂ ಒಂದು 200 ಗ್ರಾಮ್ ಇದೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಾಳುಗಳನ್ನ ಮಾತ್ರ ಸಪ್ರೇಟ್ ಹಾಕ್ಕೋಬೇಕು ಎಲ್ಲನೂ. ಈ ಅಕ್ಕಿ ತೋರಿಸಿದ್ನಲ್ಲ ನಾನು, 1.5 ಲೋಟದಷ್ಟು ತೊಗೊಂಡಿದ್ದಾರೆ. ಅದರಲ್ಲಿ 1.5 ಲೋಟ. ಇದಕ್ಕೆ ಸ್ವಲ್ಪ ಧನಿಯಾ ಮಿಕ್ಸ್ ಆಗಿದೆ ನಮ್ಮ ಪಾಪು ಆಟ ಆಡುವಾಗ. ಇದು ಅಕ್ಕಿ ರೋಸ್ಟ್ ಆದಮೇಲೆ ಉದ್ದಿನಬೇಳೆ ತೊಗೊಂಡಿದ್ದಾರೆ. ಉದ್ದಿನಬೇಳೆನೂ ಒಂದು 200 ಗ್ರಾಮ್ ಇದೆ. ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಮೊದಲೇ ಕರಿಬೇವಿನ ಸೊಪ್ಪು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು. ಇದು ಒಂದು ಫುಲ್ ಕಟ್ಟು ಇರುತ್ತೆ. ಇದೊಂದು ಫುಲ್ ಕಟ್ಟುನು ಬಿಸಿಲಲ್ಲಿ ಒಣಗಿಸಿರೋದು. ಬಿಸಿಲಲ್ಲೇ ಅಂದರೆ ಸ್ವಲ್ಪ ಜಾಸ್ತಿ ಬಿಸಿಲಲ್ಲಿ ಅಲ್ಲ, ಸ್ವಲ್ಪ ನೆರಳು ಥರ ಬೀಳ್ತಾ ಇರುತ್ತಲ್ವ, ಆ ಥರ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು. ನಾವು ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅರಿಶಿನ ಬೋಟ್ ಒಂದು ಮಿಸ್ ಆಗಿದೆ, ಅದು ಸ್ವಲ್ಪ ಒಣಗಕ್ಕೆ ಇನ್ನೂ ಟೈಮ್ ತೊಗೊಂಡು, ಅದಕ್ಕೆ ನಾನು ನೆಕ್ಸ್ಟ್ ಡೇ ಅದನ್ನು ಫ್ರೈ ಮಾಡಿ ಹಾಕಿದ್ದೀನಿ. ಈ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಪುಡಿ ಆಗಬೇಕು. ಪುಡಿ ಮಾಡಿಬಿಟ್ಟು ಈ ಧನಿಯಾ ಜೊತೆನೇ ಹಾಕಿ ಎಲ್ಲ ಫೈನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫೈನಾಗಿ ಮಿಕ್ಸ್ ಆದಮೇಲೆ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕ್ಕೊಂಡು ಮಿಲ್ ಮಾಡಿಸ್ಕೊಂಡು ಬರ್ತೀವಿ. ಒಂದು 2 to 3 ಮಿನಿಟ್ಸ್ ಆದರೂ ಮಿಕ್ಸ್ ಮಾಡಬೇಕು. ಎಲ್ಲನೂ ಮಿಕ್ಸ್ ಆಗಿದ್ದರೆ ಮಾತ್ರ ಅದು ಪುಡಿ ಆಗೋದು, ಇಲ್ಲಾಂದರೆ ಚಕ್ಕೆ ಇದೆಲ್ಲ ಹಾಗಾಗಿ ಬಂದುಬಿಡುತ್ತೆ, ಚೆನ್ನಾಗಿ ಪುಡಿ ಆಗೋದಿಲ್ಲ. ಧನಿಯಾ 3 kg ಇದ್ರೂ ಇದೆಲ್ಲ ಕಾಳೆಲ್ಲ ಸೇರಿ ಒಂದು ಅರ್ಧ kg 1 kg ಜಾಸ್ತಿ ಆಗಿರುತ್ತೆ. ಒಂದು 4-4.5 kg ಆಗಿರುತ್ತೆ. ನೋಡಿ, ಅರಿಶಿನ ಬೋಟ್ ಇದು ಪುಡಿ ಮಾಡಿದ್ದೀನಿ. ಪುಡಿ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದೀವಿ ಚೆನ್ನಾಗಿ. ಆದರೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಿದ್ದರೆ ಧನಿಯಾ ಪುಡಿ ಅರೌಂಡ್ 2 ಇಯರ್ಸ್ವರೆಗೂ ಇಟ್ಕೋಬೋದು. ಪುಡಿ ಮಾಡಿ ರೋಸ್ಟ್ ಮಾಡಿ ಮತ್ತೆ ನಾನು ಇನ್ನೊಂದು ಸಲ ಪುಡಿ ಮಾಡ್ತಾಯಿದ್ದೀನಿ. ಎಷ್ಟು ಚಿಕ್ಕದಾಗಿ ಬರುತ್ತೋ ಅಷ್ಟು ಚಿಕ್ಕದು ಮಾಡಿ ಮತ್ತೆ ಧನಿಯಾದ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಒಣಗಿದ್ರೆ ಬೇಗ ಪುಡಿ ಆಗುತ್ತೆ. ಇದು ಎಲ್ಲದಕ್ಕೂ ಮಿಕ್ಸ್ ಆಗೋ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕಾಣಿಸುತ್ತೆ ನೋಡಿ ಫೈನಲ್ಲಿ. ಈ ಥರ ಫುಲ್ ಮಿಕ್ಸ್ ಆಗಾದಮೇಲೆ ಈ ಥರ ದೊಡ್ಡದೊಂದು ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ನಾನು ಮಿಲ್ ಮಾಡಿಸ್ಕೊಂಡು ಬರ್ತೀವಿ. ಮಿಲ್ ಮಾಡಿಸ್ಕೊಂಡು ಬಂದಮೇಲೂ ಅಷ್ಟೇ, ಇದು ಒಂದು 4ರಿಂದ 5 ಅವರ್ ಆರಬೇಕು, ತಣ್ಣಗಾಗಬೇಕು. ಜಾಸ್ತಿ ಬಿಸಿ ಇರುತ್ತೆ. ತಣ್ಣಗಾದಮೇಲೆ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತೀನಿ. ಇದೇ ಧನಿಯಾ ಪೌಡರ್ ಬಳಸ್ಕೊಂಡು ನಾನು ಸಾಂಬಾರು ಮಾಡಿ ತೋರಿಸ್ತೀನಿ. ಇದು ಅಲಸಂದೆ ಕಾಳು ನೆನೆಸಿದ್ದೀನಿ, ಒಣಗಿರೋದು. ಇದು ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಒಂಚೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಾಯಿ ತುರಿ ಇದೆ, ಇದು ಒಂದು ಅರ್ಧ ಬಟ್ಲಿದೆ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ ಇದು 1.5 ಸ್ಪೂನ್ ಇದೆ, 2 ಸ್ಪೂನಷ್ಟು ಧನಿಯಾ ಪೌಡರ್ ಇದೆ, ಮನೇಲೇ ಮಾಡಿರೋದು ಧನಿಯಾ ಪೌಡರು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಹಾಕಿದ್ದೀವಿ. ಓವರ್ ನೈಟ್ ನೆನೆಸಿರೋ ಅಲಸಂದೆ ಕಾಳು ಹಾಕ್ತಾಯಿದ್ದೀನಿ. ನಾನು ಇದ್ರ ಜೊತೆಗೆ ಹಲಸಿನ ಹಣ್ಣಿನ ಬೀಜ ಹಾಕ್ತಾಯಿದ್ದೀನಿ. ಜಾಕ್ ಫ್ರೂಟ್ ತೇನ್ ಬೀಜ ಬರುತ್ತೆ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈ ಕಾಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಫ್ರೈ ಆಗಾದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಟ ಮಸಾಲೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು 3ರಿಂದ 4 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ನೋಡಿ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ಮುದ್ದೆ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ ಚೆನ್ನಾಗಿರುತ್ತೆ. ಇದು ಸಾಂಬಾರ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ, ಧನಿಯಾ ಪೌಡರ್ ಮನೇಲೇ ಮಾಡಿರೋದ್ರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೊಂದು ನ್ಯೂ ಬ್ಲಾಗರ್ ಆಗಿರೋದ್ರಿಂದ ನನಗೂ ಕೂಡ ಸಪೋರ್ಟ್ ಮಾಡಿ. ನನ್ನ ವಿಡಿಯೋದಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೇಕು, ನಾನು ಇನ್ನು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಯಾವ ವಿಡಿಯೋಸ್ ಬೇಕು, ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಬೇರೆ ಯಾವ ರೆಸಿಪಿ ಬೇಕು ಅಂತಲೂ ಹೇಳಿ, ನಾನು ಆ ರೆಸಿಪಿ ತೋರಿಸ್ತೀನಿ. ಥ್ಯಾಂಕ್ ಯು ಆಲ್.